ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಏಕೀಕರಣವಾಗಿ 69ನೇ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ನಮ್ಮ ಕುಷ್ಟಗಿಯ ಗಣ್ಯಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ. ಅವರಲ್ಲಿ ಕುಷ್ಟಗಿ ನಗರದ ಹಿರಿಯ ಗಣ್ಯ ವ್ಯಕ್ತಿ ಹಾಗೂ ಸಾಹಿತಿಯಾದ ತಾಜುದ್ದೀನ್ ಅದ್ವನಿ ದಳಪತಿ ಅವರು ನಮ್ಮೊಂದಿಗಿದ್ದಾರೆ. ಇವರು ರಾಜ್ಯದ ಸಾಕ್ಷರತಾ ಆಂದೋಲನದ ಪ್ರಮುಖ ರೂವಾರಿಗಳಲ್ಲಿ ಒಬ್ಬರು. ಕೊಪ್ಪಳ ಜಿಲ್ಲೆಯ ಪೂರ್ವದಲ್ಲಿ ಅವಿಭಜಿತ ರಾಯಚೂರು ಜಿಲ್ಲೆಯ ಸಂದರ್ಭದಲ್ಲಿ 1991ರಲ್ಲಿ ಸಂಪೂರ್ಣ ಸಾಕ್ಷರತಾ ಸಂಗ್ರಾಮ ಸಮಿತಿಯಿಂದ ಕುಷ್ಟಗಿ ತಾಲೂಕಿನ ಸಾಕ್ಷರತಾ ಸಂಯೋಜಕರಾಗಿ ಸುಮಾರು 25 ವರ್ಷಗಳ ಕಾಲ ಅನಕ್ಷರಸ್ಥರನ್ನು ಸಾಕ್ಷರರನ್ನಾಗಿ ರೂಪಿಸಲು ಶ್ರಮಿಸಿದವರು. ತಾಲೂಕಿನ ಸುಮಾರು 2000 ಸಾಕ್ಷರತಾ ಕೇಂದ್ರಗಳನ್ನು ತೆರೆದು ರಾತ್ರಿ 7 ಗಂಟೆಗಳ ಕಾಲ ಸ್ವಯಂ ಸೇವಕರ ಮೂಲಕ ಕನ್ನಡ ಓದು ಬರಹ ಕಲಿಸಿದ್ದಾರೆ. ಇವರ ಕಾರ್ಯ ಸಾಧನೆಗೆ ಅಂದಿನ ರಾಜ್ಯ ಸರ್ಕಾರದಿಂದ ಮೆಚ್ಚುಗೆ ಪಡೆದಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರದಿಂದಲೂ ಅಭಿನಂದನಾ ಪತ್ರ ಹಾಗೂ ಗೌರವ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಈ ಸಾಕ್ಷರತಾ ಆಂದೋಲನದಲ್ಲಿ ಸಹಸ್ರಾರು ಜನ ಕೃಷಿಕರು, ಕಾರ್ಮಿಕರು, ಮಹಿಳೆಯರು ಹಾಗೂ ಯುವಕರಿಗೆ ಕನ್ನಡ ಭಾಷೆ ಓದು ಬರಹ ಕಲಿಸಿದ ಶ್ರೇಯಸ್ಸು ಈ ಮಹನೀಯರಿಗೆ ಸಲ್ಲುತ್ತದೆ. ಬಳಿಕ ತಮ್ಮ ವಿಶ್ರಾಂತ ಬದುಕಿನಲ್ಲಿ ಸಮಾಜ ಸೇವೆಯೊಂದಿಗೆ ಸಾಹಿತ್ಯ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಅನೇಕ ಕಥೆ ಕವನಗಳನ್ನು ಬರೆದಿದ್ದಾರೆ. ಜೊತೆಗೆ ಕಣ್ಣು ತೆರೆಯಿತು, ಮಸಣದಿಂದ ಮನೆಗೆ ಹಾಗೂ ಒಂದಾದ ಮನಗಳು ಎಂಬ 3 ಕಾದಂಬರಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ. ಇವರ ಬದುಕಿನ ಸಮಾಜ ಹಾಗೂ ಸಾಹಿತ್ಯ ಸೇವೆಗೆ ಪ್ರಸಕ್ತ ಸಾಲಿನ ರಾಜ್ಯ ಸರ್ಕಾರ ಹಿರಿಯ ನಾಗರಿಕ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿವೆ. ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ. ತಾವು ಸಾಕ್ಷರತಾ ಆಂದೋಲನ ಈ 1991ರಿಂದ ತಾವು ಹಮ್ಮಿಕೊಂಡ ಕಾರ್ಯಕ್ರಮ ಸ್ಮರಣೀಯ ಕನ್ನಡ ಕಲಿಸುವುದರಲ್ಲಿ ಬಹಳ ಉತ್ತಮ ಕೆಲಸ ಮಾಡಿದ್ದೀರಿ ಸರ್. ನಾವು ಸ್ವಲ್ಪ ಕನ್ನಡ ಈ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಜಾಗೃತಿ ಬಗ್ಗೆ ಅಭಿಯಾನ ಹಮ್ಮಿಕೊಂಡಿದ್ವಿ. ಅದರೊಳಗೆ ನಾವು ಕೇಳುವಂಥ ಕೆಲ ಪ್ರಶ್ನೆಗಳಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಸರ್. ಮೊದಲನೆಯದಾಗಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಕನ್ನಡ ಭಾಷೆ ಬೆಳವಣಿಗೆ ಕುಂಠಿತ ಎನ್ನುತ್ತಾರೆ, ಹೌದೇ? ಹಾಗಿದ್ದರೆ ಇದಕ್ಕೆ ಕಾರಣಗಳೇನು? ಇದಕ್ಕೆ ಕಾರಣ ಏನಂದರೆ, ಜನರಲ್ಲಿ ಮೂಢನಂಬಿಕೆ, ಅನಕ್ಷರತೆ, ಬಡತನ, ಆಮೇಲೆ ಅವರಿಗೆ ಹವ್ಯಾಸದ ಕಡಿಮೆಯಾಗಿ ಅವರಿಗೆ ಎಷ್ಟೋ ಜನ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಅವರು ಕಲಿಲಿಕ್ಕೆ ಹಿಂದೇಟು ಹಾಕಿ ಇದಕ್ಕೆ ಅದು ನಿಜವಾಗಿ ಮೊದಲ ನಾವು 91-92ನಾಗ ಇಡೀ ನಮ್ಮ ದೇಶದ ಸಾಕ್ಷರತಾ ಪ್ರಮಾಣ ಬರೀ ಕೇವಲ 62-63 ಇತ್ತು. ಈ ಬರ್ಬರ್ತಾ ಹೆಚ್ಚಾಗಿ ಎಲ್ಲರೂ ಕಲಿಬೇಕು ಹವ್ಯಾಸ ಬಂದಾಗ ನಮ್ಮ ಈ ಸಾಕ್ಷರತಾ ಕಾರ್ಯಕ್ರಮ ಬಂದಾಗ ಆ ಪ್ರತಿಯೊಂದು ಹಳ್ಳಿ ಒಳಗೂ ಆ ವ್ಯವಸ್ಥೆಯಾಗಿ ಸುಮಾರು ಈಗ 72-73ಕ್ಕೆ ನಮ್ಮ ಸಾಕ್ಷರತಾ ಪ್ರಮಾಣ ನಮ್ಮ ದೇಶದ ಬರೋದು ಇದು ಇಲ್ಲಿದೆಲ್ಲ ಹೆಚ್ಚಾಗಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿಯೇ ಹೆಚ್ಚು ಅಂದರೆ ಕೇರಳ ದೇಶ ಎಕ್ದಮ್ ಸುಶಿಕ್ಷಿತ 99%ಅಲ್ಲೇ ಕಲಿತಂಥ ವ್ಯವಸ್ಥೆ ಅದನ್ನು ನಾವು ಅಲ್ಲಿ ನೋಡ್ಕೊಂಡ್ಬಂದ್ವಿ. ಅದೇ ಟೈಮ್ ಅದೇ ವೇಳೆ ಒಳಗೆ 91-92 ಸಾಲಿನೊಳಗೆ ನಮಗೆ ಸಂಪೂರ್ಣ ಸಾಕ್ಷರತಾ ಆಂದೋಲನ ಅಂತ ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿತು. ಅದಕ್ಕೆ ನಮ್ಮ ರತ್ನಪ್ರಭಾ ಅಂತ ಹೇಳಿ ರಾಯಚೂರು ಜಿಲ್ಲೆಯ DC ಅವರು ಅದಕ್ಕೆ ಅಧ್ಯಕ್ಷತೆ ವಹಿಸಿದರು. ನಾವೆಲ್ಲ ವಾಲಂಟಿಯರಾಗಿ ಕೆಲಸ ಮಾಡಿದ್ವಿ. ಅಂದರೆ ಅಲ್ಲೇ ನಾವು ಹೋದಾಗ ನಾವು ಬೇರೆ ಬೇರೆ ಜಿಲ್ಲೆಯೊಳಗೆ ಹೋಗಿ ಅಲ್ಲೇ ಸಾಕ್ಷರತಾ ಕಾರ್ಯಕ್ರಮ ಹ್ಯಾಂಗೆ ಮಾಡ್ತಾರೆ ಅಂಥೇಳಿ ನಾವು ಹೋಗಿ ಅಲ್ಲೇ ಸ್ಟಡಿ ಮಾಡಿದ್ವಿ. ಅಂದರೆ ಸುಮಾರು 3 ಸ್ಟೇಟ್ಗಳನ್ನು ನೋಡಿದ್ವಿ. ಸುಮಾರು ಕರ್ನಾಟಕದೊಳಗೆ 20 ಜಿಲ್ಲೆಗಳನ್ನು ನಾವು ಸರ್ವೆ ಮಾಡಿದ್ವಿ. ಈ ಕಾರ್ಯಕ್ರಮ ಹ್ಯಾಂಗೆ ಮಾಡ್ತಿದ್ವಿ ಅಂದ್ರೆ ನಮಗೇನು ಆದೇಶ ಏನಿತ್ತಂದರೆ, ಮೊದಲನಾಗಿ ಅನಕ್ಷರಸ್ಥರ ಗುರುತಿಸೋದು. ಅನಕ್ಷರಸ್ಥರನ್ನ ಎಷ್ಟು ಅಂದರೆ 15ರಿಂದ 35 ವಯಸ್ಸಿಗೆ ಮಾತ್ರ ಇದು ಸೀಮಿತವಾಗಿ.
ಆದರೆ ಹೆಚ್ಚಾಗಿ ಅವರು ವಯಸ್ಸಾದ್ರೂ ಕಲಿತೀವಿ ಅಂತ ಹೇಳಿದ್ರು ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ವಿ ನಾವು. ಅಂದರೆ ನಮಗೆ ಸರ್ಕಾರ ಆದೇಶ ಇರೋದು 15-35. ಅವಾಗ ಏನು ಮಾಡಿದೆವು ಅಂದರೆ ನಾವೆಲ್ಲ ಸ್ವಯಂ ಸೇವಕರನ್ನೆಲ್ಲ ಸೇರಿಸ್ಕೊಂಡು ಪ್ರತಿಯೊಬ್ಬರ ಮನೆಗೆ ಹೋಗಿ ಅನಕ್ಷರಸ್ಥ ಸಂಖ್ಯೆಗಳನ್ನು ಸರ್ವೆ ಆ ಸರ್ವೆ ಮಾಡಿ ಅದ್ರಾಗ 15-35 ಇದ್ದರೆ ಅವ್ರನ್ನ ಹೆಸರುಗಳನ್ನು ನಾವು ನೋಂದಣಿ ಮಾಡ್ಕೊತಿದ್ವಿ. ಮಾಡ್ಕೊಂಡು ಆದ್ಮೇಲೆ ಇದು ಮೊದಲನೇ ಹಂತ ನಮ್ಮದು ಸಾಕ್ಷರತಾದ ಏನು ಸ್ಪಂದನೆ ಹೇಗಿತ್ತು ಸರ್? ಅಲ್ಲೇ ಈ ಕೆಲ ಜನ ಏನಂತಿದ್ರೆ ಬೇರೆ ಹಂತದಾಗ ಅಂದ್ರೆ ನಾವು ವಯಸ್ಸಾಗ್ಬಿಟ್ಟಿದ್ದಪ್ಪ ನಾವು ಕಲ್ತು ಏನು ಮಾಡಬೇಕು ಅಂತ ದಾಸರ ಭಾವನೆ ಇರ್ತಿತ್ತು. ಅವಾಗ ನಾವು ಎಲ್ಲ ಪ್ರತಿಯೊಬ್ಬರ ಮನೆಗೆ ಹೋಗಿ ಅವ್ರಿಗೆ ನಾವು ಚೇತನ ಕೊಟ್ಟು ಅಥವಾ ಬೀದಿ ನಾಟಕ ಮಾಡಿ ಅಥವಾ ಬೇರೆ ಒಂದು ವ್ಯವಸ್ಥೆ ಒಳಗೆ ಅವ್ರಿಗೆ ಕನಸಾಗ ನೀವು ಕಲೀಲಿಲ್ಲ ಅಂದ್ರೆ ನಾಳೆ ನಿಮಗೆ ಮೋಸ ಆಗ್ತದೆ, ನೀವು ಸಹಿ ಮಾಡ್ಬೇಕಾಗ್ತದೆ, ಯಾರ್ದ ಮನಿ ಯಾರಿಗ ತಗೊಂಡು ಹೋಗ್ಬಿಡ್ತಾರೆ, ಕನಿಷ್ಠ ದಾಖಲೆಗಳನ್ನು ಓದಿ ತಿಳ್ಕೊಳ್ಳೋಷ್ಟಾರ ಅಕ್ಷರ ಜ್ಞಾನ ಆಗ್ಬೇಕು ಅಂತ ಒಂದು ಇದ್ದಾಗ ಕೆಲವು ಜನ ಅದಕ್ಕೂ ಒಪ್ಕೊಂಡ್ರು. ಅಂದ್ರೆ ಒಪ್ಕೊಂಡ್ರೆ ಶಿವನ್ 80% ನಮ್ಮ ಪ್ರಚಾರ, ನಮ್ಮ ರಾಯಚೂರು ಜಿಲ್ಲೆಯ ಪ್ರಚಾರ ಏಷ್ಯಾ ಖಂಡಕ್ಕೆ ಮೊದಲನೇ ಸ್ಥಾನ ಬಂತು. ಈ ಅನಕ್ಷರಸ್ಥರನ್ನ ಜಾಗೃತಿ ಮಾಡಿದಾಗ ಮಾಡಿದ್ದು. ಅದನ್ನ ಈ ಅನಕ್ಷರ ಕಲೀಲಿಕ್ಕೆ ಕಲೀಲಿಲ್ಲ, ಅಕ್ಷರ ಜ್ಞಾನ ಇರಲಿಲ್ಲ ಯಾವ ಥರ ಜೀವನ ಜನರದ್ದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಬೀದಿ ನಾಟಕಗಳನ್ನು ಮಾಡ್ತಿದ್ವಿ. ಪ್ರತಿಯೊಂದು ಕಡೆನೇ ಪ್ರತಿಯೊಂದು ಹಳ್ಳಿ ಒಳಗೇನು ಹೋಗಿ ಬೀದಿ ನಾಟಕ ಮಾಡ್ತಿದ್ವಿ. ಆ ಬೀದಿ ನಾಟಕನಾಗ ಕಲೀಲಿಲ್ಲ ಅಂದ್ರೆ ಜನ ಹ್ಯಾಂಗ್ ಮೋಸ ಮಾಡ್ತಾರೆ ಕಲ್ತಂತ ನಿಮ್ಮನ್ನ. ಅಥವಾ ಹಿಂದಕ್ಕ ಒಂದು ಕಾಲ ಇತ್ತು, ಗೌಡರು, ಕುಲಕರ್ಣಿಯರು, ದೇಸಾಯರು, ಧಣ್ಯರು ನಿಮ್ಗೆ ಏನಕ್ಕೆ ಗುರ್ತಗಳನ್ನೇ ಸಹಿ ಮಾಡಿಕೊಳ್ಳ ಹೆಬ್ಬಟ್ಟು ತಗೊಂಡು ಅವ್ರ ಆಸ್ತಿ ತಾವು ತಗೊಂಡು ಬರ್ತಿದ್ರು. ಹೊಲ ಮನೆ ಇಂಥ ಎಲ್ಲ ಪ್ರಕರಣಗಳು ಆದ್ಮೇಲೆ ಇಂಥವೆಲ್ಲ ನಾವು ಅದನ್ನ ಅವ್ರ ಗಮನ ತರ್ತಿದ್ವಿ. ಬೀದಿ ನಾಟಕ ಮೂಲಕ ಅವ್ರಿಗೆ ಅರಿವು ಮೂಡಿಸಿದ್ರಿ. ಒಳ್ಳೆ ಕಾರ್ಯ ಮಾಡಿದ ವೇಳೆ ಅವರಿಗೆ ಕೆಲವೊಂದಿಗೆ ಅರಿವಾತು, ಇಲ್ಲ ನಿಜವಾಗಿ ಕಡೆಗೆ ಎಲ್ಲಿ ಪೋಷಣೆ ಬಂತಂದ್ರೆ ನಾವು ಕಲೀಲಿಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಂತ ಆಮೇಲೆ ನಾವು ಗೋಡಿ ಬರಹಗಳನ್ನು ಬರೆಸ್ತಿದ್ವಿ. ಆಮೇಲೆ ಹಲವಾರು ರೀತಿಯಿಂದ ನಾವು ಆ ವ್ಯವಸ್ಥೆ ಮಾಡ್ತೀವಿ. ಕನಿಷ್ಠ ಎಷ್ಟು ಹಳ್ಳಿಗಳಿಗೆ ನೀವು ಭೇಟಿ ಕೊಟ್ಟು? ಸುಮಾರು ನಮ್ಮ ತಾಲೂಕಿನಾಗ 165 ಹಳ್ಳಿಗೂ ನಾವು ಭೇಟಿ ಕೊಡ್ತೀವಿ. ಅಂದ್ರೆ ನಾನು ತಾಲೂಕಾ ಸಂಯೋಜಕ ಇದ್ದೆ. ಅಂದ್ರೆ ನಂದೇ ವ್ಯವಸ್ಥೆ ಒಳಗೆ ಇರ್ತಿದ್ರು. ಅಂದ್ರೆ ತಹಸೀಲ್ದಾರ್ ಅಧ್ಯಕ್ಷ ಇದ್ರು, ನಾನು ಅದಕ್ಕೆ ಸೆಕ್ರೆಟರಿ ಆಗಿದ್ದೆ. ಅದಾಗೆ ಅದು ಜವಾಬ್ದಾರಿ ಫುಲ್. ಅಂದ್ರೆ ಅವರು ಕೆಲಸ ಸರ್ಕಾರಿ ನೌಕರ, ನಾವು ನಾವೇ ಮಾಡ್ಕೊಳ್ಳೋದು. ಟೈಮ್ ಬಂದಾಗ ಅವ್ರು ಬಳಸ್ಕೊಂತೀವಿ. ಆಮೇಲೆ ಎಲ್ಲ ಅಧಿಕಾರಿಗಳು 37 ಇಲಾಖೆಗಳನ್ನ ನಾವು ಈ ಆಂದೋಲನದಾಗ ಸೇರಿಸ್ಕೊಂಡಿವ್. 32 ಇಲಾಖೆಗಳು ಅವ್ರು ಅದು ಬಂದಾಗ ನಮ್ಮ ಜೊತೆ ಬರ್ತಿದ್ರು. ಅವಾಗ ಎಲ್ಲ ಇಡೀ ಅನಕ್ಷರ ಗುಡಿಸಿದ ಮೇಲೆ ಸ್ವಯಂ ಸೇವಕರಿಗೆ ಬೇಕಲ್ಲ ಅವರಿಗೆ. ಆ ಸ್ವಯಂ ಸೇವಕರಿಗೆ ಬೇಕಾದಾಗ ಏನು ಮಾಡ್ತಿದ್ವಿ, ಯಾರು ಹವ್ಯ ಇಂಟ್ರೆಸ್ಟ್ ಅದ ಕಲಿಬೇಕನ್ನೋದ ವಿದ್ಯಾರ್ಥಿನಿಯರಾಗಲಿ ಅಥವಾ ಬೇರೆ ಜನರಿಗಾಗಲಿ ವಿದ್ಯಾವಂತರಿಗಾಗಲಿ ಹಳ್ಳಿಯೊಳಗೆ ಕಲ್ತ ಸುಮ್ಮನೆ ಕುಂತಾರೆ ಹೆಣ್ಮಕ್ಳಿಗಾಗಲಿ ಅವ್ರಿಗೆ ಮೋಟಿವೇಶನ್ ಮಾಡ್ತಿದ್ವಿ. ಅವ್ರನ್ನ ಅಲ್ಲಿ ಎಲ್ರಿ ನಿಮ್ಮ ಮಕ್ಕಳೇ ನಿಮ್ಗೆ ಕಲಿಸ್ರಿ, ನಿಮ್ಗೆ ವ್ಯವಸ್ಥೆ ನೀವು ಮಾಡ್ಕೊಡ್ರಿ ಅಂತ ಹೇಳಿದ್ಮೇಲೆ ಅವು ಕೇಂದ್ರಗಳನ್ನ ಒಬ್ಬ 10 ಮಂದಿಗೆ ಒಬ್ಬರು ಕಲಿಸ್ಬೇಕಂತ ಸ್ವಯಂ ಸೇವಕರು ಗುರುತಿಸ್ಕೊಂಡ್ವಿ. ಸಮಯ ಹೆಂಗ್ ನಿಗದಿ ಮಾಡ್ತಿದ್ವಿ? ನಾವು ಸಾಯಂಕಾಲ 7 ಗಂಟೆಯಿಂದ. ಯಾಕಂದ್ರೆ ಎಲ್ಲ ರೈತರೇ ಜನ ಕೃಷಿ ಚಟುವಟಿಕೆ ಮುಗಿಸಿ ಸಂಜೆಗೆ ಬಂದು ಹೆಣ್ಮಕ್ಳು ಗಂಡ್ಮಕ್ಳು ಕರೆದಿ ಹೆಣ್ಮಕ್ಳಿಗೂ ಅವಕಾಶ ಇತ್ತಂದ್ರೆ ಗಂಡ್ಮಕ್ಳಿಗೆ ಅವಕಾಶ ಇತ್ತು. ಅದಕ್ಕೆ ಕೆಲವೊಂದು ಸಲ ಅವ್ರು ಬಂದು ಟೈಮ್ ಆಗಿ ಬರ್ತಿದ್ರೆ ಅದಕ್ಕೆ ನಾವು ಕಂಡೀಷನ್ ಮಾಡ್ತಿದ್ದಿಲ್ಲ, ನೀವು ಬರಲೇಬೇಕು ಈಗ ಶಾಲೆಗೆ ಹೆಂಗ್ ಮಾಸ್ಟರ್ ಶಾಲೆಗೆ ಹಂಗೆ ಅಂತಿದ್ದಿಲ್ಲ. ಅವ್ರನ್ನ ಮೋಟಿವೇಟ್ ಮಾಡ್ತಿದ್ವಿ ಅಷ್ಟೇ ನಾವು. ನೋಡಪ್ಪ ಹಿಂಗೆ ನೀ ಕಲ್ತ ನಿನ್ನ ಈ ನೋಡ ಅವನು ಯಾವನೊಬ್ಬ ನನ್ನ ಗೌಡ್ ನೋಡಿ ಹೆಂಗ ಅಡ್ಯಾಡ, ನೀವ್ ಹೆಂಗ ಅಡ್ಯಾಡಕೈತಿ, ಹೀಗೆ ಒಂದು ಅವರು ಒಟ್ಟೆ ಚೇತನರಲ್ಲ ಅವ್ರಿಗೆ ಕಲಿಬೇಕಂತ ವಿಚಾರ ಬಂದಾಗ ಆ ವ್ಯವಸ್ಥೆ ನಾವು ಮಾಡ್ತೀವಿ. ನನ್ನ ಕೈಯೊಳಗೆ ಈಗ ಜೀವ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಅನಕ್ಷರ ನಿಮ್ಮ ತಲೆ ಇಟ್ಕೊಳ್ರಿ, ನೀವು ಸಾಕ್ಷರತಾ ಅಲ್ಲ.
ಆದ್ರೆ ನಾನು ಅರ್ಧ ತಾಸಾಗಿ ನಿಮ್ಮನ್ನ ಸಾಕ್ಷರನಾಗಿ ಮಾಡ್ತಿದ್ರಿ. ಮಾಡ್ತೀನಿ. ಹೌದು, ಅವ್ರು ಪ್ರಯತ್ನ ಮಾಡ್ತಿದ್ವಿ ನಾವು. ಈಗ ನಿಮ್ಗೂ ಮಾಡ್ಬೋದು. ನಾನು ಹೆಂಗ್ ಮೋಟಿವೇಶನ್ ಮಾಡ್ತೀವಿ ಅಂದ್ರೆ, ಒಬ್ಬ ಕಲ್ಕಾರ್ತಿ ಬಂದು ನಮ್ಮ ಹತ್ರ ಕುಂತಾಗ ನಾವು ಅಕ್ಷರ ಕಲಿ ಅಂತ ಎಂದೂ ಜೀವನದಾಗ ಅಂದಿಲ್ಲ ಅವ್ರಿಗೆ. ಈ ಪಾಠ ಕಲೀರಿ ಅಂತ ನಾ ಎಂದೂ ಅಂತಿದ್ದಿಲ್ಲ ಅವ್ರಿಗೆ. ಏನ್ ಮಾಡ್ತೀವಿ, ಜಸ್ಟ್ ಲೈಕ್ ಈಗ ಕಲೀಲಿ ಅಂತ ಈ ಸ್ಕೀಮ್ ಅದಲ್ಲ, ಅದೇ ಟೈಮಿಗೆ ಅವ್ರ ಜೊತೆ ನಾವು ಆಡ್ಕೊಂತಿದ್ವಿ ನಾವು. ಅನ್ನಕ್ಕೆ ಹೇಳ್ತೀವಿ, ಏನಪ್ಪ ಇವತ್ತೆಲ್ಲ ಹೋಗಿದ್ದಿ, ಏನು ಮಾಡಿದ್ವಿ, ಹೊಲ್ದಾಗ ಏನು ಮಾಡಿದ್ವಿ, ಕೂಲಿ ಏನು ಮಾಡಿದ್ವಿ, ಹೆಂಗೆ ಅವರು ಏನು ನಿತ್ಯ ಮಾಡ್ತಾರೆ ಅವ್ರ ಬಗ್ಗೆನೇ ನಾವು ಮಾತಾಡ್ತೀವಿ. ಮಾತಾಡ್ಗಳೇ ಆಯ್ಕೆ ಬಿಡೋದು ಒಕ್ಕಲಿಗ. ಆಮೇಲೆ ತಮ್ಮ ನಿಮ್ಮನೆ ಬಂಡಿ ಐತೆ ಅಲ್ಲಿ ಅಂತ ಕೇಳ್ತೀವಿ. ಐತ್ರಿ ಬಂಡಿ ಅಪ್ಪ ಅಂದ್ರೆ, ಬಂಡಿ ಅಂತ ಅಂದ್ರೆ ಅದು ಹೆಂಗೆ ತೋರಿಸ್ಲಿ ಅಂತ ಹೇಳ್ಬೇಕು. ಅವ್ರಿಗೆ ಬುಕ್ಕ ಕೊಟ್ಟಿದ್ವಿ, ಗೌರ್ಮೆಂಟ್ ಬುಕ್ಕ ಕೊಟ್ಟಿದ್ವಿ, ಪೆನ್ಸಿಲ್ ಕೊಟ್ಟಿದ್ವಿ, ರಬ್ಬರ್ ಕೊಟ್ಟಿದ್ವಿ, ಎಲ್ಲ ಕಲಕಾರ್ತಿಗಳ ಸಾಮಾನುಗಳನ್ನು ಕೊಟ್ಟಿದ್ವಿ ಅವ್ರಿಗೆ. ಅಲ್ಲಿ ಕೂಡ ಅವ್ರು ಏನ್ ಮಾಡ್ಬೇಕು, ಕುಂತ್ಕೊಂಡ ಗಾಲಿ ಬಂಡಿ ಹಿಂಗೆ ಮಾಡ್ಬೇಕು, ವೃತ್ತಾಕಾರ ಹಾಕ್ತಿದ್ರು. ಹುಳಿ ದಿವಸ ಏನಾಗತ್ಲಿ ಅಂತ ಕೇಳ್ಬೇಕು ಅವ್ರಿಗೆ. ಚಂದ್ರ ಕಾಣ್ತಾನ, ಚಂದ್ರ ಹೆಂಗಿರ್ತಾನಲ್ಲ ಅಂತ ಕೇಳ್ಬೇಕು. ದುಂಡಿಗಿತ್ತು, ಇದು ಮಗ್ಗಲ್ ಹಾಕಲಿ ಅಂತ ಹೇಳೋದು. ಅದ್ಭುತ ಕಲ್ಪನೆ. ಕಲ್ಪನೆ ಅವ್ರು ಏನ್ ಮಾಡ್ತಿದ್ರು, ಹಾಕ್ತಿದ್ರು. ಹಾಗೆ ನಮ್ ತಲೆಗೆ ನೀವು ಮೆಂಟಾಲಿಟಿ ಏನಿತ್ತಂದ್ರೆ ಬರ್ಸ್ಬೇಕು. ನಾವೇನ್ ಮಾಡ್ತಿದ್ರೆ, ಆತಾಲೆ ಲೇ ನಿಮ್ಮ ನಗ ಐತೆ ನಿಮ್ಮ ಮನ್ಯಾಗ, ಮತ್ತೆ ಎತ್ತಿಗೆ ಬೇಕು, ಇರ್ತೀರಪ್ಪ ನಗ. ಈಗ ಈ ಎರಡು ಗ್ವಾಲಿ ಮೇಲೆ ಇಲ್ಲಿ ನಗ ಹಿಂಗೆ ಇಟ್ಬಿಡು. ಅವಾಗ ಅವಾಗ ಮೆಂಟಾಲಿಟಿ ಹೇಳ್ತಿದ್ವಿ, ಇದು ಹೇಳ್ಬೇಕ್ಲೇ. ಅದ್ಭುತ ಕಲ್ಪನೆ. ಈ ರೀತಿ ನೀವು ಮುಂಚೆ ತರಬೇತಿ ಪಡೆದಿದ್ರಿ? ಹೌದು, ನಾವು ತರಬೇತಿ ಪಡೆದಿದ್ವಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ತರಬೇತಿ. ಆಮೇಲೆ ನಾ ಹೇಳ್ದಲ್ಲ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಈ ಕೆಲವು ಸೆಂಟ್ರಿಗೆ ಹೋಗ್ತಿದ್ವಿ ನಾವು. ಎಲ್ಲ ಹೋಗಿ ಅಲ್ಲಿ ಹಂಗೆ ಇದು ಮಾಡ್ತಾರೆ, ಆ ಥರ ನಾವು ಮಾಡ್ಕೊತೀವಿ. ಈಗ ಹನುಮಪ್ಪ ಅಂತ ಬರ್ಸ್ಬೇಕು ಹೇಳಿದ್ರೆ ನ ಬರ್ಬೇಕು, ಅರ್ಧ ಈಗ ಅರ್ಧ ಚಂದ ಕೊಡ್ಬೇಕು, ಇದು ಈ ಕಡೆ ಹಿಂಗೆ ಮಾಡ್ಬೇಕು. ಹೇಳಿದಲ್ಲಿ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಹ ಸ ಕ ರ ಇವು 4 ಅಕ್ಷರ ಬರ್ಬಿಟ್ರೆ ಇಡೀ ಅಕ್ಷರಗಳನ್ನು ಬರ್ತಾರೆ. ಅವ್ರಿಗೆ ಅದು ದಾರಿ ಸಿಕ್ಬಿಡ್ತಿತ್ತು. ಆಮೇಲೆ ಹೆಣ್ಮಕ್ಳಿಗೆ ಕಲಿಸ್ಬೇಕಂದ್ರೆ ಎಲ್ಲವ ಹೊಲಕ್ಕೆ ಹೋಗಿದ್ದೀನಿ, ಹೌದೇ ಅವ ರೊಟ್ಟಿ ಮಾಡೇನ್ರಿ ಹೊಲ್ದಿಲ್ಲ ಬಂದಿನಿ, ಮಾಡಾಕತ್ತಿ ಈಗ ಬಂದ್ ನೋಡ್ಯಪ್ಪ ಅಂತ ಹಿಂಗೆ ಅವ್ರು ತಮ್ಮ ಆಕ್ಟಿವಿಟೀಸ್ ಹೇಳ್ತಿದ್ರು. ರೊಟ್ಟಿ ಹೆಂಗಿರ್ತಾವೆ ಅನ್ಬೇಕು, ದುಂಡಿಗಿರ್ತೇಪ್ಪ ಅನ್ಬೇಕು. ಹಿಂಗೆ ದುಂಡಿಗೈತಿ ಅಂದ್ರೆ ತೋರಿಸ್ಬಿಡ್ರಿ ಅವ್ರು ದುಂಡಿಗೆ ಹೆಂಗಿರ್ತ. ಮತ್ತೆ ಅದು ಹೊಳಸಿ ಹೆಂಗೆ ಹಾಕ್ತಿರ್ರಿ, ಹೆಂಗ ರೊಟ್ಟಿ ಯಪ್ಪ ಅದು ಚುಚ್ಚಿಗೆ ತಗೊಂಡು ಹಿಂಗೆ ಹೊಳೆ ಹಾಕ್ತಿವಿ. ಹಂಗ ಈಗ ನಾಳೆ ಚುಚ್ಚಿಗೆ ಇಡವ ಆತು, ಹೌದಲ್ಲ. ಈ ಥರ ಮಾಡಿ ನಾ ಹೇಳಿಲ್ಲ, ಅವ್ರ ಹೆಸರು ನಾವು ಅರ್ಧ ತಾಸಾಗ ಅವ್ರ ಹೆಸರು ಕಳಿಸ್ಬಿಡ್ತಿದ್ವಿ. ಸರ್ ಬಂದ್ಬಿಡ್ತು, ತಾವು ಬಳಸ್ತಕ್ಕಂಥ ಸಾಧನ ಒಳಗನ ಅಕ್ಷರ ಬಂದ್ಬಿಡ್ತಿದ್ವಿ ಅವರಿಗೆ. ಆಮೇಲೆ ಅವ್ರಿಗೆ ಇಷ್ಟು ವ್ಯವಸ್ಥೆ ಬಂತಂದ್ರೆ ಕಲಿಬೇಕು ಅನ್ನೋದು ಹವ್ಯಾಸ ಹೆಚ್ಚಾಗ್ಬಿಡ್ತೀವಿ. ನೋಡಿ ಯುವಕರೇ, ವೀಕ್ಷಕರೇ, ಸಾಕ್ಷರತಾ ಆಂದೋಲನದಲ್ಲಿ ಹಿರಿಯರು ಕೈಗೊಂಡ ಕಾರ್ಯ ಅದ್ಭುತ. ಕೃಷಿ ಕಾರ್ಮಿಕರು, ಮಹಿಳೆಯರು ತಾವು ಬಳಸ್ತಕ್ಕಂಥ ಸಾಧನಗಳ ಮೂಲಕ ಅಕ್ಷರಗಳನ್ನು ಗುರುತಿಸಿ ಕನ್ನಡ ಅಕ್ಷರ ಬರೆಯುವಂಥದ್ದು ಕಲಿಸಿಕೊಟ್ರು. ಇದು ಅದ್ಭುತ. ಇದು ಸಾಕ್ಷರತೆ ಬೆಳವಣಿಗೆಗೆ ಇವ್ರ ಕೊಡುಗೆ. ಸರ್ ಮುಂದೆ ಮುಂದೆ ಅವ್ರಿಗೆ ನಾವು ಕಲಿಸಿದೆ ಅಂದರೆ ಸುಮಾರು ನಮ್ಮ ತಾಲೂಕಿನೊಳಗೆ 2,000 ಕೇಂದ್ರಗಳನ್ನು ತೆಗೆದ್ವಿ. ಒಬ್ಬ ಸ್ವಯಂ ಸೇವಕ ಗುರುತಿಸಿ ಅವನಿಗೆ 10 ಬುಕ್ಕ ಕೊಟ್ಟು 10 ಪೆನ್ಸಿಲ್ ಎಲ್ಲ ಕೊಟ್ಟು ಅವ್ರಿಗೆ 10 ಮಂದಿ ಗುಂಪು ಸೇರಿಸಿ ಇಟ್ಟುಕೊಂಡು ಹೇಳ್ತೀವಿ. ಅಂದರೆ ಕೇಂದ್ರಗಳು ಎಲ್ಲಡಿತೇವೆ ಅಂತ ಒಂದು ಪ್ರಶ್ನೆ ತಾವು ಮಾಡಿದರೆ, ಗುಡಿ ಒಳಗೆ, ಗುಂಡಾರದೊಳಗೆ, ರೋಡ್ ಮೇಲೆ ಲೈಟ್ ಹಾಕಿಸಿ ನಾವು ರಾತ್ರಿ ಕೆಲಸ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ KV ಕಡೆಯಿಂದ ಪರ್ಮಿಷನ್ ಮಾಡ್ಕೊಂಡಿದ್ವಿ. ಅವ್ರು ನಾವು ಎಲ್ಲಿ ಕೇಂದ್ರ ಹಾಕ್ತೀವಿ ಅವ್ರು ನಮ್ಗೆ ಲೈಟ್ ಹಾಕಿಕೊಡ್ತೀವಿ. ಗೌರ್ಮೆಂಟಲ್ಲಿ ಆದೇಶನೂ ಮಾಡಿದ್ದೀವಿ. ಅಂದರೆ ಅವಾಗ ಇವ್ರಿಗೆಲ್ಲ ಬಂದಿರೋ ಏನಾಗ್ತಿದೆ ಅಂದರೆ ನೋಡಿ ಅವ್ರು ಭಾಳ ಖುಷಿ ಅನಿಸುತ್ತೆ ಅವ್ರಿಗೆ. ಏನಿಲ್ಲ ಕರೆದು ಏನು ಇದು ಹೆಂಗೇನ್ರಿ ನೋಡಿದ್ರಿ ಕಾಂಪಿಟೇಷನ್ ಅವಾಗ ಮತ್ತೆ ಪೈಪೋಟಿ ನೋಡ್ರಿ ಇಲ್ಲಿ ಹಿಂಗೆ ರೊಟ್ಟಿ ರ ಇದು ಸ ಇದು ಕ ರ ಹಂಗ ಹೇಳಿ ಹ ಸ ಕ ರು ಒಂದು ಜೋಡ್ಸ್ಕೊಂಡ್ಬಿಡು. ಹಸು ಸು ಮಾಡ್ಬೇಕಪ್ಪ. ಸ ಇದು ಬುಡಕ್ಕೊಂದು ಹಿಂಗ ಅರ್ಧ ಚಂದ್ರ ಪಡೆ ಹೂ ಹಸು. ಈ ಥರ ಮಾಡಿಕೊಂಡು
ನಾವು ಕಲಿಸಿದ ಮೇಲೆ ಸುಮಾರು 20,000 ಕೇಂದ್ರಗಳನ್ನು 165 ಹಳ್ಳಿಗಳಿಗೆ ಕೆಲಸ ಮಾಡಿದ್ವಿ. ಸುಮಾರಾಗಿ ಸಾವಿರಾರು ಜನರ ಕೆಲಸ ಮಾಡಿದ್ರಾಗ. ಹೌದಲ್ರಿ? ಸಾವಿರಾರು ಮಂದಿ. ಯಾಕಂದ್ರೆ ಇಡೀ ನಮ್ಮ ತಾಲೂಕಿನಾಗ ಎಲ್ಲರಿಗೂ ಈಗ ನಾವು ಅಷ್ಟು ಸಾಲದಲ್ಲಿ ಅವ್ರಿಗೆ ಏನು ಮಾಡ್ತಿದ್ವಿ, ನಾವು ಏನು ಮಾಡ್ತಿದ್ವಿ, ಸ್ವಲ್ಪ ಫಾಸ್ಟ್ ಇದ್ದರು, ಸ್ವಲ್ಪ ಅದರಾಗ ಇರ್ತಿದ್ರು. ಮೈಲ್ಡ್ ಇದ್ದರು, ಕೆಲವೊಂದು ಬೇರೆ ನಮ್ಮ ಕಲ್ಕಟ್ಟೆಗಳು ಇರ್ತಿದ್ರು. ಒಂದು ಸ್ವಲ್ಪ ಬುದ್ಧಿವಂತರು, ಸ್ವಲ್ಪ ಅಂದರೆ ಚುರುಕು, ಬುದ್ಧಿವಂತ ಅಲ್ಲ, ಚುರುಕು ಇದ್ದರೆ ಗಡ ಕಲ್ತ್ಬಿಡ್ತಿದ್ರು. ಅವ್ರಿಗೆ ಕಲ್ತ ಮೇಲೆ ಅವ್ರಿಗೆ ನವಸಾಕ್ಷರ ಅಂತ ಹೆಸರು ಇಟ್ಟು ನವಸಾಕ್ಷರ ಅಂತ ಇಟ್ಟುಕೊಂಡು ಏನು ಮಾಡ್ತಿದ್ದೆ, ಅವರಿಗೆ ಆಟ ಪಾಠಗಳನ್ನು ಕಲಿಸ್ತಿದ್ದೆ. ಆಟ ಪಾಠಗಳು ಹ್ಯಾಂಗೆ ಹಳ್ಳಿ ಪಾಠದಲ್ಲಿ ನಮ್ಮ ಸೊಗಡ, ನಮ್ಮ ದೇಶದ ಯಾವ ಸೊಗಡದ ಆ ಸ್ಪರ್ಧೆಗಳು ಇಡ್ತಿದ್ವಿ. ಏನಪ್ಪ ರಾತ್ರಿ ಇವತ್ತಲೇ ಸಾರಿಗೆ ಇವತ್ತು ಬಂದ್ಲೆ, ಇವತ್ತು ಈ ಕಾರ್ಯ ನಾಳೆ ಅಂತ ಒಂದು ದಿವಸ ಅಡ್ವಾನ್ಸ್ ಹೇಳ್ಬಿಡೋದು. ಯಾರು ಕಲ್ಲು ಎತ್ತೀರಿ ಅವ್ರಿಗೆ ಬಹುಮಾನಪ್ಪ. ಅವು ಸಂಗ್ರಹಣೆ ಕಲ್ಲು ಎತ್ತಿದ್ರು ಅವ್ರು ಬಂದು ಕಾಂಪಿಟೇಷನ್, ನೀ ಎತ್ತು ನಾನು ಎತ್ತು, ನಾವು ಸಾಕ್ಷಿಗೆ ಮಾತು ಇಂಥ ಕಾರ್ಯಕ್ರಮ ಹಾಕೊಂತೀವಿ. ಈಗ ನೀವು 15ರಿಂದ 35 ವಯಸ್ಸು ಅಂತಂದು ಹೇಳಿದ ಮಿತಿ, ಅದಕ್ಕಿಂತ ವಯಸ್ಸು ಮೇಲ್ಪಟ್ಟವ್ರು ಎಷ್ಟು ಜನ ಇತ್ತು? ಅದೇ ಸುಮಾರು ನಮ್ಮಲ್ಲೇ ಅದು ಏನಾಗ್ತದೆ, ಅದು ಯಾರಿಗೂ ನಾವು ಬೇಡ ಅಂತಿದ್ದಿಲ್ಲ, ಅದೇ ಕೌಂಟ್ ಸಿಗ್ತಿದ್ದಿಲ್ಲ ನಮಗೆ. ಇದು ಕೌಂಟ್ ಸಿಗ್ತಿತ್ತು, ನಮಗೆ ಅಟೆಂಡೆನ್ಸ್ ಸಿಗ್ತಿತ್ತು. ಅವರು ಸಾಕ್ಷರ ನವಸಾಕ್ಷರ ಗುರ್ಸಕ್ಕೆ ಅವಕಾಶ ಆಗ್ತಿತ್ತು. ಇವರು ಬರ್ತಿದ್ರು, ಕಲಿತಿದ್ರು, ಆದರೆ ಅವ್ರು ಏನು ಮಾಡ್ತಿದ್ರು, ಕಂಟಿನ್ಯೂ ಬರ್ತಿರ್ತಿರಲಿಲ್ಲ ಕೆಲವು ಸಲ ಏನ್ರಿ. ಆದರೂ ನಾವು ಸುಮಾರು ಅದು ಅಂಥ ನಮ್ಮ 35 ಏಜ್ ದಾಟಿದವ್ರು ಸುಮಾರು ನನ್ನ ಹತ್ರ ರೆಕಾರ್ಡ್ ಎಲ್ಲ ಬೇಕಾಗಿ ಕೊಡ್ತೀನಿ ನಿಮಗೆ. ಎಲ್ಲ ಬುಕ್ಗಳೆಲ್ಲ ಹಾಜರಾತಿ ತಾವು ಇಟ್ರಿ. ಇವಾಗ ನೀವು ಕನ್ನಡ ಸಾಕ್ಷರದಾಗ ನಿಮ್ಮದು ಕೊಡುಗೆ ಅಮೂಲ್ಯ. ಹಿರಿಯರೇ, ನಿಮ್ಮ ವಿದ್ಯಾರ್ಥಿ ದಿಶೆಯಲ್ಲಿ ಕನ್ನಡ ಭಾಷೆ ಬಳಕೆ ಹೇಗಿತ್ತು, ಸದ್ಯ ಯಾವ ರೀತಿ ಇದೆ, ಕಾರಣ ತಿಳಿಸ್ರಿ ಈ ಪ್ರಸ್ತುತ ದಿನ. ಈಗಿನ ಸಾಲದಲ್ಲಿ ನಾನು ಸ್ವಲ್ಪ ಕೆಲವೊಂದು ಸಲ ಬುಕ್ಗಳನ್ನು ಕಾದಂಬರಿಗಳಿಗೆ ಹವ್ಯಾಸ ಹುಟ್ಟಿ, ಇದು ನಮ್ಮ ಮಾಲಿಂಗ್ಪುರ ಆಗಲಿ, ಇವರಾಗಲಿ, ಬಾಕಡೆ ಆಗಲಿ, ಇವ್ರ ಸಹಕಾರ ಮಾಡ್ಕೊಂಡು ನನಗೇನು ಇರ್ತಿದ್ದಿಲ್ಲ ಅದ್ರ ಬಗ್ಗೆ. ನಂದು ಬೇರೆ ಬೇರೆ ಕೆಲಸ ಭಾಳ ಇತ್ತು. ಅಲ್ಲ, ಆಗ ನಾನು ಹೇಳಿದೆ, ನೀವು ನಿಮ್ಮ ವಿದ್ಯಾರ್ಥಿ ಜೀವನದಾಗ, ನೀವು ಬಾಲ್ಯದೊಳಗ ಬಳಕೆ ಕನ್ನಡ ಯಾವ ರೀತಿ ಇತ್ತು? ಬಳಕೆ ಕನ್ನಡ ಹೆಂಗೆ ಅಂತಂದರೆ, ನಮಗೆ ಆಡೋ ಭಾಷೆಗಳನ್ನೇ ಇಲ್ಲಿ ಉತ್ತರ ಕನ್ನಡದಾಗ ಮಾತ್ರ. ನಮ್ಮ ಸಾರಿ ಒಳಗಿನೂ ಆದರೂ ನಮಗೆ ಅದೇ ಮನಿ ಲ್ಯಾಂಗ್ವೇಜ್ ಮೇಲೆ ಕಲಿಸಿದ್ರು ನಮಗೆಲ್ಲರೂ. ಆಮೇಲೆ ಅವಾಗ ಈ ಥರ ವ್ಯವಸ್ಥೆ ಇರಲಿಲ್ಲ. ನಾವು ಎಲ್ಲ ಸೌಲಭ್ಯ ಐತಿ, ಅವಾಗ ಶಾಲೆಗಳಿದ್ದಿಲ್ಲ. ಇವಾಗ ನಾನು ಕಲ್ತಿದ್ದು ಇಲ್ಲ 2ನೇ ಕ್ಲಾಸ್ 3ನೇ ಕ್ಲಾಸಾಗ ಆ ಗಲಗಲ್ ಸಿಗ್ತದೆ ಹಳ್ಳಿ ಒಳಗೆ, ಇದು ನನಗೆ ಅದರಿಂದ ಕೆತ್ತಿ ಮಸಿ ಮನೆ ಮಾಡ್ಕೊಂಡು ನಾವು ಬರ್ಕೊಂತಿದ್ವಿ. ಅದನ್ನ ಪೆನ್ ಇದ್ದಿಲ್ಲ, ಪೆನ್ಸಿಲ್ ಇದ್ದಿಲ್ಲ ನಮಗೆ. ಒಂದು ಪಾರ್ಟಿ ಅದು ಪಾರ್ಟಿ ತಗೊಂಡು ನಾವು ಸುಮಾರು ಅಂದರೆ ನಾನು 5ನೇ ಕ್ಲಾಸ್ ತನಕ ನನಗೆ ಜ್ಞಾಪಕ ಇದೆ. ಆಮೇಲೆ ಡ್ರೆಸ್ ಗಿರಸ್ಸು ಇಂಥ ಯಾವುದೋ ಅವಕಾಶ ಇದ್ದಿಲ್ಲ ನಮಗೆ. ಸಾಲಿನೂ ಅಷ್ಟು ಬಂದ್ರು ಹೋದ್ರು ನಡೀತಿತ್ತು. ಯಾವ ಹುಡ್ರನ್ನ ಬಂದ್ರು ಹೋದ್ರು ನಡೀತಿತ್ತು. ಆದರೆ ಈ ಥರ ಸರ್ಕಾರ ಎಲ್ಲ ಈ ಘನ ಸರ್ಕಾರ ಪ್ರತಿಯೊಂದು ಎಜುಕೇಷನ್ಗೆ ಸಾಕಷ್ಟು ಏನು ಹೇಳ್ಬೇಕು. ಈಗ ಅವ್ರಿಗೆ ನಾವು ಮಕ್ಕಳ ಸಹಿತ ತಪ್ಪಂತ ನಾನು ಅನಿಸ್ತು. ಯಾಕಂದರೆ ನಮ್ಮ ಮಕ್ಕಳಿಗೆ ಅವ್ರಿಗೆ ಕಲ್ಸಾಕಿ ಯೋಗ್ತಿಲ್ದಾಗ ಏನೋ ಸೌಲಭ್ಯ ಇಲ್ಲದಾಗ ಅಂತ ಗುಣಮಟ್ಟದ ಶಿಕ್ಷಣ ಪಡೆದ್ರಿ 4-5ನೇ ತರಗತಿ ಒಳಗಡೆ. ಇವಾಗ SSLC ವರೆಗೂ ಸರ್ಕಾರ ಸಾಕಷ್ಟು ಸವಲತ್ತು ಕೊಡುತ್ತೆ. ಅದಕ್ಕೆ ಮೇಲ್ಪಟ್ಟನು ಪದವಿ ಶಿಕ್ಷಣಕ್ಕೆ ಐತೆ ಕೊಡ್ತಾರೆ. ಆ ಶಿಕ್ಷಣ ಇವಾಗ ಇಲ್ಲ. ಆದರೆ ನನಗೆ ನನ್ನ ಒಂದು ಜೀವನದ ಈಗ ಇವ್ರು ಕೇಳಿದ್ರು ಒಂದೇ ನಾನು ಒಂದು ಉದಾಹರಣೆ ಹೇಳ್ತಿದ್ದೀನಿ. ಈಗಿನ ಪರಿಸ್ಥಿತಿ ಹೆಂಗೈತಿ, ಆವಾಗಿನ ಪರಿಸ್ಥಿತಿ ನಮ್ಮ ಕಲಿತೆ ಹೆಂಗೈತಿ ಅಂದರೆ, ಮಲ್ಲೇಶಯ್ಯ ಅಂತ ಹೇಳಿ ಒಬ್ಬರು ನಮ್ಗೆ ಗುರುಗಳಿದ್ರು. ಅವ್ರ ಗುರುಗಳು ಹೆಂಗಿದೆ ಅಂದರೆ, ಅವ್ರು ನೋಡ್ಬಿಟ್ರೆ ನಾವು ಭಾಳ ಗದ್ದ ನಡುತ್ತಿದ್ವಿ ಅವ್ರನ್ನ. ಮಾಸ್ಟರ್ ಬಂಧುಗಳೇ, ಸರ್ ಬಂಧುಗಳೇ, ಅಷ್ಟು ಭಯನೇ ಇರ್ತಿತ್ತು, ಜೊತೆ ಭಕ್ತಿ ಇರ್ತಿತ್ತು. ನಾವು ಒಂದ್ಸಲ ವಿಜ್ಞಾನ ಕಾರಣಗಳನ್ನು ಕೇಳಕ್ಕೆ ಹಚ್ಚಿದ್ರು. ಕೇಳೋ ಹೊತ್ತಿನಾಗ ವೈಜ್ಞಾನಿಕ ನೀರು ಬಿಸಿ ಆಗ್ತದೆ, ಮೇಲೆ ಆವಿಯಾಗಿ ಹೋಗ್ತದೆ, ಯಾಕ ಅಂತ ಕೇಳಿದ್ರು. ನಾನು ಹೇಳೋ ಹೊತ್ತಿನಾಗ ಸ್ವಲ್ಪ ತಪ್ಪು ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಪ್ರೊಫೆಷನ್ ಡಿಫ್ರೆನ್ಸ್ ಆಗ್ಬಿಡ್ತೆ ಅದು. ಅವಾಗ ಇಂಥ ಟೇಬಲ್ ಇರ್ತಿತ್ತು ಸರ್ ಮುಂದೆ ಯಾವಾಗಲೂ
ಒಂದು ದೇವನಂತ ಒಂದು ಬಡಿಗೆ, ಇಲ್ಲಿ ರೂಲ್ ಕಟ್ಟಿಗೆ ಇಟ್ಕೊಂಡು ನಾ ರೂಲ್ ಕಟ್ಟಿಗೆ ತೊಗೊಂಡು ಕಾಟಿಗೆ ತೊಗೊಂಡು ಬಡ್ಸಾ ಕೈ ಮುಂದೆ ಮಾಡಲಿ ಅಂದರೆ ಕೈ ಮುಂದೆ ಮಾಡಿದ್ರೆ ಹೊಡೆದ್ಬಿಟ್ರೆ ರೂಲ್ ಬಡ್ದು ಇದಕ್ಕೆ ಬಿಡಿದು ಹೋಗಿ ಇದಾಗ್ಬಿಡಿ. ಈಗ ಇಷ್ಟೊತ್ತು ದಪ್ಪ ಬಾತ್ಬಿಟ್ಟು ಶಿಕ್ಷೆ ಜೊತೆ ಆ ಶಿಕ್ಷಣ ಅಲ್ಲೇ ಮುಂದೆ ನಾನು ಹೇಳ ಬಯಸ್ತೀನಿ. ಅವಾಗ ನಾವು ಅಲ್ಲಿಂದ ಬರ್ಬೇಕು ಮತ್ತೆ ಅಲ್ಲಿಂದ. ಈಗೆಲ್ಲ ಟ್ಯೂಷನ್ನು ಗಾಡಿ ಅದಕ್ಕೆ ನಮ್ಮ 2-3 ಕಿಲೋಮೀಟರ್ ಹೊಲ ದೂರ ಆ ದನಕ್ಕೆ ಮೇವು ಕಟ್ಟಿಗೆ ಬರ್ಬೇಕು ಅದು ಕೆಲಸ. ನಮ್ಮ ಅಣ್ಣ ಹಿರಿಯತ್ತ ನಮ್ಮ ಅಣ್ಣ ನೋಡಲ್ಲ ಹೊಲ್ಕ ಮೇವು ತಗೊಂಬರ್ಲಿ. ಆಯ್ತು, ಅಷ್ಟೆಲ್ಲ ಮನೆ ಕೃಷಿ ಚಟುವಟಿಕೆ ಎಲ್ಲ ಮುಗಿಸಿ 2-3 ಕಿಲೋಮೀಟರ್ ನಡೆದು ಬಂದು ನೀವು ಶಿಕ್ಷಣ ಪಡಿತಿದ್ರಿ. ಅಂದಲೇ ಇವಾಗ ನೀವು ಒಬ್ಬ ಸಾಹಿತಿಯಾಗಿ ಗುರುಸ್ಕೊಳ್ಳೋಕ್ಕೂ ಸಾಧ್ಯ ಆಯ್ತು, ಸಾಕ್ಷರತಾ ಆಂದೋಲನದ ಅಕ್ಷರ ಜ್ಞಾನ ಮೂಡಿಸ್ಲಿಕ್ಕೂ ಸಾಧ್ಯ ಆಯ್ತು. ಆಮೇಲೆ ಇಲ್ಲಿ ಹೇಳ್ರಿ, ಈಗಿನ ಪರಿಸ್ಥಿತಿ ಹೇಳ್ತಿದ್ದೇನೆ. ನಾವ ಏನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಯಾವ ಮಾಸ್ಟರ್ ಯಾಕಲಿ ಅಂದ್ರೆ ನಮ್ಮ ಮಗನಿಗೆ ಯಾಕಲಿ ಅಂತ ನಾವು ಕೇಳಕ್ ಹೋಗ್ತೀವಿ. ಇದೇ ಶಿಕ್ಷಣ ವ್ಯವಸ್ಥೆ ಈಗಿನ. ಇದು ನನಗೆ ಸ್ವಲ್ಪ ಬೇಜಾರ ಸರ್. ನಾವು ಹೆಂಗೆ ಕಲ್ತೀವಿ, ಈಗಿನ ಕಲಿತ ಪರಿಸ್ಥಿತಿ ಹೆಂಗೈತೆ. ಇಷ್ಟೆಲ್ಲ ಸವಲತ್ತು ಐತೆ, ಮನೇನ ಸವಲತ್ತು ಐತೆ, ಸರ್ಕಾರನ ಸವಲತ್ತು ಐತೆ. ಆದರೆ ಎಲ್ಲರೂ ಇವತ್ತೇನು ಇವಾಗ ಶುದ್ಧ ಕನ್ನಡ ಶಿಕ್ಷಣ ಸಿಗ್ತಾ ಇದೆ ತಮ್ಮ ಅನಿಸಿಕೆ? ಈಗಿನ ಜನ ಯಾವ್ದು ಬಯಸ್ತಾ ಇದ್ರು? ಏನು ಆಂಗ್ಲ ಬಯಸ್ತಿದ್ದಾರೋ, ಏನು ಕನ್ನಡ ಬಯಸ್ತಿದ್ದಾರೋ ನೀವು ಕಂಡಂತೆ? ಇವಾಗ ಏನಾಗಿದೆ ಸರ್, ನಾವು ಕಲಿಬೇಕಾಗಿತ್ತಂದ್ರೆ ಬುಕ್ನೊಳಗೆ ಏನೈತೆ ಮಾಸ್ಟರ್ ಏನು ಹೇಳ್ತೀರೋ ಅಷ್ಟೇ ನಾವು ಅದು ಕಲ್ಕೊಂತ ಹೋಗ್ತಿದ್ವಿ. ಆದರೆ ಈಗ ಏನಾಗೈತೆ, ಎಲ್ಲ ಇದು ನಿಮ್ಮ ಪ್ರೌಢ ಸ್ಕೂಲ್ಗಳು ಬಂದು ಸರಿಯಾದ ಪಾಠಗಳನ್ನ ಆಗ್ತಾ ಇಲ್ಲ. ಯಾಕಂದ್ರೆ ಬರೀ ಅವ್ರಿಗೆ ಹೋಮ್ವರ್ಕ್ ಕೊಟ್ಬಿಡ್ತಾರೆ. ಆ ಹುಡುಗ ಒಂದು ದೇವನಂತ ಬುತ್ತಿ ಇದು ಒಂದು ಪ್ರಶ್ನೆ ನೋಡಿ ನಮ್ಗೆ ಅಯ್ಯೋ ಅನ್ನಿಸ್ತದ. ಇವ್ರಿಗಿಂತ ನಾವು ಬುದ್ಧಿ ಹೊಲ್ದಿರ್ತೀವಿ. ಹೌದು, ನೀವು ಒಪ್ಪಿರಿ ಬಿಡ್ರಿ, ಅಥವಾ ಇವತ್ತು ಸಮಾಜ ಒಪ್ಪಲಿ ಬಿಡ್ರಿ, ಅವ್ರಿಗಿಂತ ನಮ್ಗಿಂತ ಬುದ್ಧಿ ಅವರು ಇಲ್ಲ. ನಮ್ಮ ಮಕ್ಕಳಿಗೆ ನಾವು ಏನು ಟ್ಯೂಷನ್ ಕೇಳಿದ ಏನು ಅಂತ ಕೇಳಿದ್ರೆ SLC ಅಂದ್ರೆ ಒಂದು ಸ್ಕೂಲ್ಗೆ ಒಂದು ರಿಸಲ್ಟ್ ಟೀಚರ್ ಬರೆಯೋದ್ರೆ ಬರೋಕ್ಕಾಗಿಲ್ಲ. ಇವತ್ತು MA BA ಆಗಿ ನೀವು PhD ಆಗಿ ಅಂತಾರ, ಅವ್ರಿಗೇನೂ ಅದ್ರ ವ್ಯವಸ್ಥೆ ಇಲ್ಲ. ಆದರೆ ನಮ್ಗೆ ಹಂಗಿದ್ದಿಲ್ಲ, ಗಟ್ಟಿತನ. ಅದು ಬರೋತನ ಬಿಡ್ತಿದ್ದಿಲ್ಲ ನಮ್ಗೆ. ಮಗ್ಗಿ ಒಂದ್ಸಾಗಿ ಅಂದ್ರೆ ಮಾಸ್ಟರ್ ಅನ್ನತನ ಕಂಪ್ಲೀಟ್ ಬರೋತನ ಬಿಡ್ತೇ ಹೇಳ ನಮ್ಮನ್ನು. ಇಲ್ಲಿ ಹಂಗೆ ವ್ಯವಸ್ಥೆ ಇಲ್ಲ ಸರ್. ಇವಾಗ ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಸೇವೆಯನ್ನು ಇಂದಿನ ಯುವಕರಿಗೆ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ತಾವು ಏನು ಸಲಹೆ ನೀಡುತ್ತೀರಿ? ನೋಡಿ ಸರ್, ಈಗಿನ ಪರಿಸ್ಥಿತಿ ಒಳಗೆ ಪ್ರತಿಯೊಬ್ಬರು ಒಂದು ಹವ್ಯಾಸ ಇಟ್ಕೋಬೇಕು. ಯಾವುದರ ಹವ್ಯಾಸ ಇಟ್ಕೊಂಡು ನೀವು ಇದೇ ಸಾಹಿತ್ಯ ಅಂತೆಲ್ಲ ಯುವಕರು ಏನಲ್ಲ, ಯಾವುದರೊಂದು ಹವ್ಯಾಸ ಇಟ್ಕೊಂಡು ತಮ್ಮ ಗುರಿ ಮುಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತೇನಾಗಿದೆ ಅಂದರೆ ಅವ್ರ ಗುರಿ ಮುಟ್ಟಕ್ಕಿಂತ ಅವರು ಬೇರೆ ಒಂದು ಹೆಂಗೆ ಹೋಗ್ತದೆ ಎಲ್ಲ ನೋಡ್ತಾರೆ ಸಮಾಜ. ಅವ್ರಿಗೆ ನಾನು ಈಗಾಗ ಬಯಸ್ತೀನಿ, ನಾನು ಏನೂ ಇದ್ದಿಲ್ಲ, ಎಂತ ಇದ್ದಿಲ್ಲ, ಆದರೆ 3 ಕಾದಂಬರಿಗಳಲ್ಲಿ ಕವನಗಳನ್ನು ಬರ್ತೀನಿ. ನೀವು ಹವ್ಯಾಸ ಬೆಳೆಸ್ಕೊಂಡ್ರೆ ನಿಮಗೆ ಯಾವುದೋ ಒಂದು ಥರದ ಅಂದರೆ ಹೆಚ್ಚು ಓದಿನ ಕಡೆಗೆ ತಾವು ಅಭ್ಯಾಸ ಬೆಳೆಸ್ಕೋಬೇಕು, ಪುಸ್ತಕಗಳನ್ನು ಓದಬೇಕು. ಉತ್ತಮ ಓದುಗ ಬರಹಗಾರ ಆಗಲು ಸಾಧ್ಯ, ಅದರಿಂದ ಕನ್ನಡನೂ ಉಳಿಯಲು ಓದಬೇಕಾದ್ರೆ ಹೇಳಿದ್ನಲ್ಲ, ದೇಶ ನೋಡು ಕೋಶ ಓದು ಅಂತ ನಮ್ಮ ಹಿರಿಯರ ಗಾದಿ ಮಾತು ಹೇಳ್ಯಾರ. ಅದು ಮಾಡಿದ್ರೆ ಕೋಶ ನಮ್ಗೆ ಎಲ್ಲರಿಗೂ ಅನುಕೂಲ. ತಾವು ಈ ಸಾಹಿತ್ಯ ಕಾದಂಬರಿ ಬರಲಿಕ್ಕೆ ಏನು ಪ್ರೇರಣೆ? ಇದು ನಾನು ಬದಲೇ ನೋಡಿ ನಮ್ಮ ಕಂಪ್ನಿ ಇದ್ದಿಲ್ಲ. ಈ ಕಂಪ್ನಿ ಸಾಹಿತ್ಯದೊಳಗಿನ ನನಗೆ ಏನೇ ಇದ್ದಿಲ್ಲ. ಇವು ನಮ್ಮ ಕಂಪ್ನಿ ಎಲ್ಲರೂ ಯಾರು ಬಾಕಡೆ ಸಾಹಿತ್ಯ ಆಸಕ್ತರ ಬಳಗ, ಆ ಬಳಗ ಎಲ್ಲ ಕುಂದಿರ್ತೀವಿ. ಇವರು ಏನೇ ಮಾತಾಡ್ತಿದ್ರು, ಏನು ಹೇಳ್ತಿದ್ದಾರೆ, ನನಗೇನು ಏನು ಮಾಡ್ತಿಲ್ಲ ಅಂತಂತೀನಿ ನಾನು. ಅದು ಆದರೆ ಒಂದ್ಸಲ ನನಗೆ ಒಂದು ನಮ್ಮ ಗ್ರಾಮ, ಆ ಊರಿನ ಹೆಸರು ಹೇಳೋಕ್ಕಾಗಿಲ್ಲ. ಆ ಗ್ರಾಮಕ್ಕೆ ಹೋದಾಗ ಅದು ಘಟನೆ ನೋಡಿದೆ ನಾನು. ಆ ಘಟನೆ ನೋಡಿದ ಮೇಲೆ ನಾನು ಯಾಕೆ ಬರೀಬಾರ್ದು ಅಂತ ಅದೇ ನಂದು ಮಸಣದಿಂದ ಮನೆಗೆ ಮೊದಲನೇ ಸಾಮಾಜಿಕ ವ್ಯವಸ್ಥೆ. ಇವತ್ತು ಸಾಮಾಜಿಕ ವ್ಯವಸ್ಥೆ ಹೆಣ್ಣು ಎಷ್ಟು ಶೋಷಣೆ. ನಾನು ಬರಿತಿರೋದು 3 ಕಾದಂಬರಿಗಳನ್ನು ಬರೀ ಹೆಣ್ಮಕ್ಳ ಬಗ್ಗೆ ಬರ್ತೀವಿ. ನಾವು ಬೇರೆ ವಿಷಯಕ್ಕೆ ಬಂದರೆ ರಾಜಕೀಯ ಪಾರ್ಟಿ ಏನಿಲ್ಲ. ನಮ್ಮ ಸಮಾಜದೊಳಗೆ
ಎಷ್ಟು ಒಂದು ಇದು ತೊಂದರೆ ಆಗಿದೆ ಮಹಿಳೆಯರಿಗೆ, ಯಾರೂ ಅವ್ರಿಗೆ ಇದು ಮಾಡ್ತಾ ಇಲ್ಲ ಅಂತೇಳಿ ಅವ್ರು ನೋಡಿ ಅವ್ರ ಬಗ್ಗೆನೇ ಬಂದಿಲ್ಲ. ಈ ನನ್ನ ಮನೆಯಲ್ಲೇ ನೋಡಿದ್ರೂ ನಾನು ಈಗ ಮೊನ್ನೆ ಈ ಸಲನ ಒಂದಾದ ಮನೆಗಳು ಬರೀ ಹೆಣ್ಮಕ್ಳ ಬಗ್ಗೆ, ಯಾಕಂದರೆ ನನ್ನ ಥೀಮ್ ಏನಿರ್ತದೆ ಅಂದರೆ ಈ ಗಂಡ ಹೆಂಡತಿ ಅಥವಾ ಅಕ್ಕ ತಂಗಿ ಯಾರು ನಾವು ಹೊಂಟಿರ್ತೀವಿ, ನಮ್ಮ ಅಕ್ಕನ್ನ ಕರ್ಕೊಂಡು ನಮ್ಮ ತಾಯಿನೇ ಕರ್ಕೊಂಡು ಹೋಗ್ತೀವಿ. ಇಲ್ಲ ಸಮಾಜ ಏನು ಮಾಡ್ತಾರೆ, ನಮ್ಗೆ ಒಳ್ಳೆ ದೃಷ್ಟಿಯಿಂದ ನೋಡಂಗಿಲ್ಲ. ನಮಗೆ ಕೆಟ್ಟ ದೃಷ್ಟಿಯೊಳಗೆ ಕೆಟ್ಟ ನೋಡಿದೆ, ಅವ್ರವ್ರ ಸಂಬಂಧ ನೋಡಿ ಹೊಂಟು ನೋಡಿ ಆಕಿ ಎಂದಯ್ಯೋ ಹೊಂಟು ನೋಡಿ ಈ ದೃಷ್ಟಿಕೋನದೊಳಗ ನೀವು ಬರ್ರಿ. ಇನ್ನೊಂದು ಈ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಉಳಿಸಿ ಬೆಳೆಸಲಿಕ್ಕೆ, ಸಂಸ್ಕೃತಿ ಅವೆಲ್ಲ ಹಿರಿಮೆ ಗಳಿಸಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಇದೆ. ಅವುಗಳಿಂದ ನೀವು ಕಂಡಂಥದ್ದು ಮುಂದೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಭವಿಷ್ಯದಲ್ಲಿ ಕನ್ನಡ ಬೆಳೆಸಲಿಕ್ಕೆ ಏನು ಮಾಡ್ಬೇಕು? ನನಗೆ ಹೆಚ್ಚು ನನಗೇನು ಭಾಳ ಇದಾಯ್ತಂದ್ರೆ, ಎಷ್ಟೋ ಜನ ಹಳ್ಳಿ ಒಳಗೆ ಸಾಹಿತಿಗಳು ಕವಿಗಳು ಮೂಳ್ಗುಂಪಾಗಿದ್ರೆ ಅವ್ರಿಗೆ ಯಾರೂ ಗುರುತಿಸ್ತಾ ಇಲ್ಲ. ಗುರುತಿಸುವ ಕಾರ್ಯ ಆಗ್ಬೇಕು. ಮೊದಲ ಸಾಹಿತ್ಯ ಪರಿಷತ್ತು ಕಸಪನಿದೆಲ್ಲ ಇಂಥವ್ರು ಎಲ್ಲದಾರ ಅಂತ ಹೇಳಿ ಅವ್ರಿಗೆ ಗುರುತಿಸ್ಬೇಕು. ಆಮೇಲೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಾನು ಒಂದು ಕಡೆ ಮೊನ್ನೆ ಹೇಳಿದೆ, ನಾನು ಏನು ಹೇಳಿದೆ ಅಂದರೆ, ನೋಡಿರಿ ಸಾಹಿತಿಗಳು ಅಂದರೆ ಯಾವಾಗಲೂ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಒಂದು ಕಡೆ ಇರೋಂಗಿಲ್ಲ, ಸೌತಿರಂತೀನಿ ಅವ್ರನ್ನ. ಆದರೆ ಅದು ಸಾಹಿತಿ ಜೀವನದೊಳಗೆ ಏನದ, ಸಾಹಿತ್ಯ ಆಗಲಿ ಕಲಾವಿದರಾಗಲಿ ಯಾರಾಗಲಿ ಅವರು ಯಾವಾಗಲೂ ಬಡತನದಾಗಿ ಇರ್ತಾರೆ. ಹೌದು. ತಮ್ಮ ಭಾರ, ತಮ್ಮ ಸಂಸಾರನ ಭಾರ ಹೆಚ್ಚಾಗ್ಬಿಟ್ಟಿತ್ತು. ಆರ್ಥಿಕವಾಗಿ ಅವರು ಸಬಲರು ಇರಂಗಿಲ್ಲ. ಇಂಥವ್ರನ್ನ ಯಾರು ಒಳ್ಳೆ ಸ್ವಲ್ಪ ಸಾಹಿತಿಗಳು ಇದ್ದಾರೆ, ಅವರು ಸಮಾಜನ ಅವ್ರನ್ನ ಸಹಾಯ ಮಾಡಬೇಕು, ಆರ್ಥಿಕವಾಗಿ ಅವರು ಸಹಾಯ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವ್ರು ಗುರುತಿಸಿ ಅವರು ಬರೆದಂತ ಕತೆ, ಕವಿತೆ, ಕಾದಂಬರಿಗಳನ್ನ ಹೊರ ತರಬೇಕು. ಆಮೇಲೆ ನಾನು ಕೊಡೆಲ್ಲ ಈ ಸಾಹಿತ್ಯ ಬಗ್ಗೆ ವಹಿಸ್ತೀನಿ. ಏನಂತ ಹೇಳ್ತೀನಿ ಅಂದ್ರೆ, ನೀವು ಒಂದು ಹಾರ ಒಂದು ಶಾಲ್ ಹಾಕಿ ಕಳಿಸ್ಬಿಡ್ತೀನಿ. ನಾನೇನಂತೀನಿ, ಅದು ಸುಮಾರು ಅದು 300-400 ರೂಪಾಯಿ ಖರ್ಚಾಗ್ತದೆ, ಹೌದಲ್ಲ? ಅದ ದುಡ್ಡು ಕೊಡ್ರಿ, ಅವನಿಗೆ ಏನೋ ಸಹಾಯ ಆಗ್ತದೆ ಸಾಹಿತಿಗೆ, ಅಥವಾ ಇನ್ನೊಂದು ಬುಕ್ ಅನ್ನು ತಗೋಬಹುದು, ಅಥವಾ ಏನೋ ಬರ್ಕೋಬೇಕು, ಪ್ರೇರಣೆ ಆಗ್ತದೆ. ಈ ನನ್ನ ವೈಯಕ್ತಿಕ ವಿಚಾರ ಇದು. ಇಂಥ ಸಾಧನೆಗಳನ್ನೇ ಮಾಡಿ ಇಂಥ ಪ್ರೋತ್ಸಾಹ ಕೊಟ್ಟರೆ ಎಷ್ಟೋ ಜನರಿಗೆ ನಮ್ಮ ತಾಲೂಕಿನಾಗ ನಮ್ಮ ಜನ ಎಲ್ಲೆಲ್ಲದಾರೋ ಏನೋ ಎಂತೆಂಥ ಪ್ರತಿಭಾವಂತ ಅದಾರ. ಮೊನ್ನೆ ಒಂದು ಸನ್ಮಾನ ಮಾಡಿದೆ ತಹಸೀಲ್ದಾರ್ ಸಾಹೇಬ್. ಒಬ್ಬ ಹುಡುಗ ಇಲ್ಲಿ ಹುಡುಗ ಅಂತ ಗುಡಿದ್ರು ಹುಡುಗ, ಅವ ನ್ಯಾಷನಲ್ ಲೆವೆಲ್ನಾಗ ಸೆಕೆಂಡ್ ಬಂದಾನ. ಹೌದ್ರಿ. ಆದರೆ ಅವನಿಗೆ ತಹಸೀಲ್ದಾರ್ ಹೇಳಿ ಅಂತ ಬಂದನ್ರಿ, ಗುರುತಿಸ್ರಿ ಅಂತ ಹೇಳಿ. ಒಬ್ಬಾಕಿ ಇಲ್ಲೇ ಕುಂಬಳಾವತಿಗೆ ರಾಣಿ ಏನಂತ ಇಷ್ಟ ಹುಡುಗಿ ಹೆಸರು, ಇಷ್ಟು ಬ್ರಿಲಿಯಂಟ್ ಆಗಿ ಆಕಿನ ಅಂತರ್ನ ಗುಡ್ಸಕ್ ಆಗ್ತಾ ಇಲ್ಲ. ಮತ್ತು ಅವ್ರು ಏನಾಗ್ತಾರೆ, ನಿಷ್ಫಲ ಆಗ್ಬಿಡ್ತೀನಿ. ಈಗ ಒಂದು ವೇದಿಕೆ ಇದ್ದರೂ ಅದನ್ನ ಗುರುತಿಸಿ ಇದೆ. ಕಸಾಪದ ಕೆಲಸ ಮಾಡ್ಬೇಕಿದೆ. ಕಸಾಪ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಕಸಾಪ ಅಷ್ಟು ವ್ಯವಸ್ಥೆಗಿಲ್ಲ. ಇದು ನಮ್ಮ ಊರಿಗಂತೆಲ್ಲ, ಇಡೀ ನಮ್ಮ ಕರ್ನಾಟಕದಾಗಿಲ್ಲ. ತಾಲೂಕು, ಜಿಲ್ಲಾ, ರಾಜ್ಯ ಕಸಾಪ ಇದು ಈ ಒಳ್ಳೆ ಕಾರ್ಯಕ್ಕೆ ಮುಂದಾಗಬೇಕು. ಇಲ್ಲಿಗೆ ಅವ್ರು ಸಹಾಯ ಮಾಡ್ಬೇಕಪ್ಪ. ಇಂಥ ಒಂದು ವ್ಯವಸ್ಥೆ. ಹಿರಿಯರೇ, ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಚ್ಛಪಡ್ತೀವಿ ಜನರಿಗೆ? ನನ್ನ ಸಂದೇಶ ಏನಂದರೆ, ನಾನು ಮೊದಲನೇದಾಗಿ ಶಿಕ್ಷಣ ಪ್ರೇಮಿ. ಈಗ ನಮ್ಮಲ್ಲಿ ಯಾರೂ ಅನಕ್ಷರ ಆಗಿ ಇರಬಾರ್ದು. ಎರಡನೇದು ಮಹಿಳೆಯರಿಗೆ ಸಹ ನಾವು ಹೆಚ್ಚು ಉನ್ನತ ಮಟ್ಟ ಇಲ್ಲಿ ಈಗ 1ನೇ 2ನೇ 4ನೇ ಓದ್ಬಿಡೆ ದೊಡ್ಡ ಕಲಿದಿ ಇದು ಈ ಮೂಢನಂಬಿಕೆ ನಮ್ಮಲ್ಲಿ ಭಾಳ ಇದೆ. ಈಗ SLC 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗಿಯರು ಪಾಪ ಮೆಚ್ಚರ್ ಆಗ್ಬಿಡ್ತಾರೆ. ದೊಡ್ಡಕಾಗಿ ಸಾಲಿ ಕಳಿಸ್ಬೇಡ್ರಿ ಅಂತ ಈಗ ಬಿಡ್ಬೇಕು, ಅದು ಹೋಗ್ಬೇಕು. ಕನಿಷ್ಠ ಪದವಿ ಶಿಕ್ಷಣ ಪಡಿಬೇಕು. ಒಳ್ಳೆಯದು. ತಾವು ಇಲ್ಲಿವರೆಗೂ ಅದ್ಭುತವಾಗಿ ತಮ್ಮ ಸಾಕ್ಷರತಾ ಆಂದೋಲನ ಸೇವೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಜನರಿಗೆ, ಯುವಕರಿಗೆ ಒಳ್ಳೆಯ ಸಂದೇಶ ನೀಡಿದಿರಿ. ನಮ್ಮ ವೇದಿಕೆಗೆ ಬಂದು ತಮ್ಮ ಮುಕ್ತ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ತಾವು ನನಗೆ ಇಲ್ಲಿ ತನಕ ಈ ನಿಮ್ಮ ಸಂಸ್ಥೆಯಲ್ಲಿ ಕರೆಸಿ ನನ್ನ ಒಂದು ಅಭಿಪ್ರಾಯಗಳನ್ನು, ನಮ್ಮ ವಿಚಾರಗಳನ್ನು ನೀವು ನನಗೆ ಪ್ರೋತ್ಸಾಹ ಆಗಿ, ಯಾಕಂದರೆ ಮತ್ತೆ ನಾನು ಏನೋ ಮಾಡ್ಬೇಕಂತ ವಿಚಾರ ಬರ್ತದೆ. ಈಗ ನಿಮ್ಮಂಥವ್ರು ಕೂಡಿ ನಮಗೆ ಇವರು ಏನೇ ಒಂದು ನಿಮ್ಮ ಸಂಘದ
ಇದು ಹೆಚ್ಚಾಗಿ ಇಂಥವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅದು ನಮಗೂ ಭಾಳ ಖುಷಿ ಅನ್ನಿಸ್ತದೆ. ನನಗೆ ಅಲ್ಲಿ ಹೋಗಿ ನಾವು ಮಾತಾಡಿದ್ ನೋಡಿ, ಇಲ್ಲಿ ಹೊಡೆದ ಅಂತೇಳಿ ಕಡೆಗೆ ನಮ್ಮ ಮನ್ಯಾಗ ಹೆಣ್ಮಕ್ಳಾಗಲಿ ಇನ್ನೊಬ್ಬರಾಗಲಿ ಎಲ್ಲ ನೋಡೋರು ಖುಷಿ ಪಡ್ತಾರೆ. ಇದಕ್ಕೆ ನಿಮ್ಗೆ ಧನ್ಯವಾದಗಳು. ಇದು ದೊಡ್ಡ ಅವಕಾಶ ಮಾಡಿಕೊಟ್ಟಿರಿ ನಮ್ಗೆ. ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.